ಜೈ ಮಲ್ಲಯ್ಯ ಮಲ್ಲಯ್ಯ ಜೈ ಜೈ ಮಲ್ಲಯ್ಯ ಓಂ ನಮಃ ಶಿವಾಯ ವಾಪಸ್ ಬಂದ್ರು ವೆಂಕಟಾಪುರದಿಂದ ಏನು ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಬೋದ್ರಿ. ಇಲ್ಲಿಂದನೇ ನಮ್ಮದು ಮುಖ್ಯವಾದ ಪಾದಯಾತ್ರೆ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಭಾಳ ಆತ್ಮಾಪುರದಿಂದ ವೆಂಕಟಾಪುರಕ್ಕೆ ನೇರವಾದ ಮಾರ್ಗ ಇಲ್ಲ ಸ್ನೇಹಿತರೆ. ಇಲ್ಲಿ ಹೊಲದಲ್ಲೇ ಹೋಗ್ಬೇಕು. ಐ ಆಮ್ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಜರ್ನಲಿಸ್ಟ್ ಅಂಡ್ ಫಾರ್ಮರ್ ಅಂಡ್ ಮತ್ತೇನದ ಶ್ರೀಶೈಲ ಬಡಿಗೆ ನೋಡ್ರಿ. ಇವು ಗುಡ್ಡದಾಗ ಹೋಗ್ಬೇಕಂದ್ರೆ ಕಾಲು ಜಾರಬಾರ್ದು ಅಂತೇಳಿ ತೊಗೊಂಡ್ಬರ್ತಾರೆ ಜನ. ಹುಡುಗರೆಲ್ಲ ತೊಗೊಳಕತ್ತಾರ ನೋಡ್ರಿ. ಮಳೆ ಬರೋ ಸಂಭವ ಐತಿ. ಜನ ಸ್ವಲ್ಪ ಸ್ಪೀಡ್ ಆಗ್ತಾರೆ ನೋಡ್ರಿ. ಹಾಡಾಡ್ಕೊಂಡು ಹೊಂಟಾರ ಜನ. ಕಂಬಿ ಬಂದ್ರಿ ಯಾವುದೋ ದೇವರು ಯಾವ ಸಾರಿ. ಇಲ್ಲಿ ಕಟ್ಟಿಗೆ ಇಟ್ಕೊಂಡು ತೊಗೊಂಡ್ರಪ್ಪ 50 ರೂಪಾಯಿ ಇರುತ್ತೆ ನೋಡ್ರಿ. ಇಲ್ಲಿ ಇಬ್ಬರು ಭಕ್ತರು ದೀರ್ಘ ದಂಡ ನಮಸ್ಕಾರ ದೀರ್ಘ ನಮಸ್ಕಾರ ಹಾಕೊಂತ ಬರತ್ತಾರೆ. ಭಾಳ ಆಶ್ಚರ್ಯ ಅನಿಸ್ತು ನಮಗೆ. ಶ್ರೀಶೈಲ ಮಠ ಬರೋದು ಭಾಳ ಕಷ್ಟ ಐತ್ರಿ ಇದು. ನೋಡ್ರಿ ಅವ್ರ ಭಕ್ತಿ ಹೆಂಗೈತಿ. ನಿಮ್ಮನ್ನ ತಡೆದಿರುವವರು ಯಾರು? ಫಾರೆಸ್ಟ್ ಸ್ಟಾರ್ಟ್ ಆಯ್ತು. ಗದ್ದೆಗಳು ಹೋಗಿ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಕೆಲವೊಬ್ರು ಭಕ್ತರು ಮಕ್ಕಳನ್ನ ಅಂದ್ರೆ 1 ವರ್ಷದ 2 ವರ್ಷದ ಮಕ್ಕಳನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಅವರು ಹರಕೆ ಹೊತ್ಕೊಂಡಿರ್ತಾರೆ. ನಮಗೆ ಸ್ವಲ್ಪ ಅಲ್ಲಿ ಭಯ ಅನ್ನಿಸ್ತು. ಯಾಕಂದರೆ ಮೆಡಿಕಲ್ ಸ್ಪೆಷಾಲಿಟಿ ಏನೂ ಇರೋದಿಲ್ಲ. ಹುಡುಗರಿಗೆ ಏನೋ ಹೆಚ್ಚು ಕಡಿಮೆ ಆದರೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ನಾವು ತೊಗೊಂಬರ್ತೀವ್ರಿ ಅಂತ ಹೇಳಿದರು. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ರೀ. ಇಲ್ಲಿ ಯಾರು ಫಸ್ಟ್ ಟೈಮ್ ಪಾದಯಾತ್ರೆಗೆ ಬರ್ತಿರ್ತಾರಲ್ಲ, ಒಂದು ತೆಂಗಿನಕಾಯಿ ಹೊಡೆಯೋದೊಂದು ಪ್ರತೀತಿ ಐತೆ ನೋಡ್ರಿ. ಇಲ್ಲಿ ನೀವು ಹೊಸದಾಗಿ ಫಸ್ಟ್ ಟೈಮ್ ಹೋದ್ರೆ ಒಂದು ತೆಂಗಿನಕಾಯಿ ಹೊಡೆದು ಬಿಡ್ರಿ ಅಲ್ಲಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಿ. ಇಲ್ಲಿ ಒಬ್ಬರು ಅಣ್ಣ ಮರಗಾಲ್ ಕಟ್ಕೊಂಡು ಬಂದಾರ. ನಾವು ಬರೀ ಬರಿಗಾಲೇ ಹೋಗೋದೇ ನಮ್ಗೆ ಸಾಕಾಗಿ ಹೋಗಿತ್ತು. ಇವರು ಮರಗಾಲ್ ಕಟ್ಕೊಂಡು ಹೆಂಗೆ ಹೋಗ್ತಾರಪ್ಪ, ಅದು ಭೀಮನ ಕೊಳದಂಥ ದೊಡ್ಡ ಪ್ರಪಾತದೊಳಗೆ ಹೆಂಗೆ ಹೋಗ್ತಾರೆ ನಮಗೆ ನೋಡ್ಬೇಕು. ನಾನು ತೋರಿಸ್ತೀನಿ ನಿಮಗೆ ಮುಂದೆ. ಭಾಳ ಒಂದು ಡೇಂಜರಸ್ ಇದು ಈ ಥರ ಹೋಗೋದು. ಆದ್ರೆ ಅವ್ರ ಭಕ್ತಿ ನೋಡ್ರಿ. ಕೆಲವೊಬ್ರು ಹೆಣ್ಮಕ್ಳು ಕಂಬಿ ಹೊತ್ಕೊಂಡು ಬರ್ತಾರೆ ಮಲ್ಲಯ್ಯಂದು. ಅದು ಒಂದು ಅವ್ರ ಭಕ್ತಿ. ಎಲ್ಲರೂ ನಾನು ಒಂದು ಸಲ ಹೊತ್ಕೋಬೇಕನ್ನೋ ಒಂದು ಆಸೆ ಇರ್ತೈತಿ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಇಲ್ಲಿ ನೋಡ್ರಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬಂದೀವಿ ನಾವೀಗ ಪಾದಯಾತ್ರೆ ಮಾಡ್ಕೊಂತು. ಹುಡುಗರು ತೆಂಗಿನಕಾಯಿ ಮತ್ತು ಶ್ರೀಶೈಲ ಬಡಿಗೆಯನ್ನು ಬಾರ್ಗೇನಿಂಗ್ ಮಾಡಕತ್ತಾರ. 100 ರೂಪಾಯಿ 2 ಕೊಡ್ರಿ ಅಂತೇಳಿ. ಇವ್ರು ಕೊಡಂಗಿಲ್ಲ ಅಂತಾರ. ಅವ್ರಿಗೆ ಕನ್ನಡ ಬರೋಂಗಿಲ್ಲ, ನಮ್ಗೆ ತೆಲುಗು ಬರೋಂಗಿಲ್ಲ. ಇಲ್ಲೂ ಯಾಕಪ್ಪ ಅಂದರೆ ಇಲ್ಲಿ ಯಾರು ಪ್ರಥಮ ಸಲ ಬರ್ತಾರಲ್ಲ ಅವರಿಗೆ ಒಂದು ತೆಂಗಿನಕಾಯಿ ಹೊಡಿಬೇಕಂತೇಳಿ ಇಲ್ಲಿ ವೀರಭದ್ರ ಸ್ವಾಮಿಯನ್ನು ನೋಡ್ಬೋದು ನೀವು. ಅಲ್ಲಿ ಒಂದು ತೆಂಗಿನಕಾಯಿ ಹೊಡಿತಾರೆ. ದರ್ಶನ ಮಾಡ್ಕೊಳ್ರಿ ಎಲ್ಲರೂ. ಓಕೆ, ಇದು ಒಂದು ಎತ್ತರದ ಪ್ರದೇಶ ಇದು ಕೂಡ. ಇಲ್ಲಿ ಆದ ನಂತರ ನಾವೊಂದು ಇಲ್ಲಿ ಊಟ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಆ ಪ್ರಸಾದ ವ್ಯವಸ್ಥೆ ಇಲ್ಲಿಂದ ನೋಡ್ರಿ ಮುಖ್ಯವಾಗಿ ನಮಗೀಗ ಭಾಳ ದಿಣ್ಣೆ ಹತ್ತೋದು ಅಥವಾ ಆಲ್ಮೋಸ್ಟ್ ಒಂದು 70 to 80 ಡಿಗ್ರಿ ಆ್ಯಂಗಲಲ್ಲಿ ನಾವು ಇನ್ನು ಹೋಗ್ಬೇಕು ನೋಡ್ರಿ. ಸಂತಟ್ಟ ಅದನ್ನೆಲ್ಲ ಹೋಗಿಬಿಡ್ತೈತಿ. ಆಲ್ಮೋಸ್ಟು ವೀರಭದ್ರ ಸ್ವಾಮಿ ಹೊಂಡ ಅಂತಿದೆ ಇಲ್ಲಿ, ಅಲ್ಲಿ ಕೂಡ ಸ್ನಾನನೂ ಮಾಡ್ಬೋದು ಕೆಲವೊಬ್ರು ನೀವು. ನೋಡಿ ಪ್ರಸಾದ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ಇರ್ತೈತಿ. ಹಣದ ಸಹಾಯ ಒಂದು ಬಿಟ್ಟು ಮಾತಿನ ಸಹಾಯ ಏನ್ ಬೇಕಾದ್ರೂ ಕೇಳು ಮಾಡೋಣ. बहुत खतरनाक जंगल है. ಒಬ್ಬೊಬ್ಬರು ಹೊಂಟ್ರೆ ನಿಮಗೂ ಹಿಂಗೆ ಆಗ್ಬೋದು ನೋಡ್ರಿ. ವೀರಭದ್ರ ಸ್ವಾಮಿ ಟೆಂಪಲ್ ದಾಟಿದ ನಂತರ ಇದು ಏರ್ ದಿನೇನೆ ಹತ್ತೈತಿ. ನಮ್ಗೆ 2 ಬಾಗಿಲುಗಳು ಬರ್ತಾವೆ. ಅಲ್ಲಿವರೆಗೂ ಈ ಥರ ಹೋಗ್ಬೇಕು ನೋಡ್ರಿ. ಇಲ್ಲಿ ಸ್ಟೆಪ್ಸು ಅಥವಾ ಏರ್ ದಿನ್ನಿ ಮುಗಿತು. ಇಲ್ಲಿಗೆ ಭಾಳ ಕಷ್ಟ ಆಯ್ತು JCB ಕಪ್ಪೊಡೆದು RCB ನೋಡ್ರಿ. ಒಟ್ಟೆ ನೆಟ್ವರ್ಕ್ ಇರಲಿಲ್ಲ ರೀ. ಒಂದು ಸ್ವಲ್ಪ ನೆಟ್ವರ್ಕ್ ಬಂದ ತಕ್ಷಣ ಎಲ್ಲರೂ ಕಾಲ್ ಮಾಡಕತ್ತಾರ ಮನೆಗೆ. ಇವರು RCB ಸ್ಕೋರ್ ಹೊಡಕತ್ತಾರ ನೋಡ್ರಿ. ನಮ್ಮ ಹುಡುಗರು ಎಷ್ಟು ಡೇಂಜರ್ ಅದಾರ ನೋಡ್ರಿ RCB ಮಂದಿ.
ಇನ್ನು ಇದು ಎರಡನೇ ಬಾಗಿಲಾದ ನಂತರ ನಮಗೆ ಸ್ವಲ್ಪ ದಿನ್ನೆ ಕಡಿಮೆ ಆಗ್ತದೆ ರೀ, ಇಳಿಜಾರು ಪ್ರದೇಶ ಸ್ಟಾರ್ಟ್ ಆಗ್ತದೆ ರೀ. ಇನ್ನು ಆಮೇಲೆ ಹಾಗೆ ನಾವು ಹೋಗ್ತಾನೆ ಇರ್ಬೇಕು ರೀ, ಎಲ್ಲಿಯೂ ನಿಂದ್ರುವಂಗಿಲ್ಲ. ನೀವು ಮುಂದೆ ನೋಡ್ಬೋದು ಜನ ಹಗಲು ರಾತ್ರಿ ಹೋಗ್ತಾನೆ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾನೆ ಇರ್ತಾರೆ ನೋಡಿರಿ. ಯಾರಿಗ್ಯಾರು ಕಾಯಂಗಿಲ್ಲ ರೀ. ಸ್ವಲ್ಪ ನೀವು ಅಟ್ಲೀಸ್ಟ್ ಒಂದು ಇಬ್ಬಿಬ್ಬರಾದ್ರೂ ಜೋಡಿಯಾಗಿರ್ಬೇಕಾಗ್ತೈತೆ ರೀ, ಅಂದ್ರೆ ನಿಮ್ಗೊಂದು ಸೇಫ್ಟಿಗೆ ನೀರಾಗಲಿ ಏನೋ ವ್ಯವಸ್ಥೆ. ಆಮೇಲೆ ಬಿಜಾಪುರದ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದಾರೆ ನೋಡಿರಿ, ಟ್ಯಾಕ್ಟರ್ನೇ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನೇ ಜನ್ರೇಟ್ರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮತ್ತು ಸ್ವಲ್ಪ ಮೆಡಿಕಲ್ ಸೌಲಭ್ಯಗಳನ್ನು ಕೂಡ ಮಾಡಿರ್ತಾರೆ. ಅವ್ರು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಇದೇ ಕೊನೆಯದು ನೋಡಿರಿ, ಇದಾದ ನಂತರ ನಮಗೆ ಆಲ್ಮೋಸ್ಟ್ ಎಲ್ಲಿ ಊಟದ ವ್ಯವಸ್ಥೆ ಸಿಗೋದಿಲ್ಲ. ಅದೇನಿದ್ರೆ ನೀವೇ ಮಾಡ್ಕೋಬೇಕು. ನಾವು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬಂದಿವಿ, ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ನೀರಿನ ವ್ಯವಸ್ಥೆ ಎಲ್ಲ ಹುಡುಗರು ನಾವು ಮಾಡ್ಕೊಂಬಂದವ್ರು ನೋಡಿರಿ. ಆಮೇಲೆ ಜನ ಇಲ್ಲಿ ಜೋಶಿಯಿಂದ ಬೆಳೆ ಬಗ್ಗೆ ತಮಟೆ ಬಾರಿಸ್ಕೊಂತ ಮಲ್ಲೆಯನ್ನು ಕಂಬಿಯನ್ನು ತೊಗೊಂಡು ಹೊಂಟಾರೆ ನೋಡ್ರಿ. ಮತ್ತು ನಾವು ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ನಾವು ತಂದಿರೋಂಥ ಸ್ನ್ಯಾಕ್ಸನ್ನು ತಿನ್ನತ್ತಿದ್ದೀವಿ ರೀ. ಇದು ನೀವು ತರಲೇಬೇಕಾಗ್ತದೆ ರೀ, ನೀವು ತರಲಿಲ್ಲ ಅಂದರೆ ಇಲ್ಲಿ ನಿಮ್ಗೆ ಏನೂ ಸಿಗೋದಿಲ್ಲ. ಬಿಜಾಪುರದವ್ರದ್ದು ಏನು ಊಟದ ವ್ಯವಸ್ಥೆ ಇತ್ತಲ್ಲ, ಅದಾದ ನಂತರ ನಮ್ಗೆ ಆಲ್ಮೋಸ್ಟು ನೀರು ಆಹಾರ ಏನೂ ಸಿಗೋದಿಲ್ಲ. ಅದ್ರಲ್ಲಿ ನೀವು ತಂದಿರುವಂತಹ ಸ್ನ್ಯಾಕ್ಸು, ಹೋಳಿಗೆ ಏನೇನು ತಂದಿರ್ತೀರಲ್ಲ ಅದನ್ನು ತಿಂದು ನೀವು ಇಲ್ಲಿ ಮುಂದೆ ಹೋಗ್ಬೇಕಾಗ್ತದೆ ರೀ. ಇಲ್ಲಾಂದ್ರೆ ನಿಮ್ಗೆ ಎನರ್ಜಿ ಡೌನ್ ಆಗಿಬಿಡುತ್ತೆ ನೋಡಿರಿ. ಆಲ್ಮೋಸ್ಟ್ ಶೇಂಗಾದ ವಸ್ತುಗಳನ್ನ ತೊಗೊಂಡು ಬರ್ರಿ. ಇಲ್ಲಿ ಅಣ್ಣ ನೋಡಿರಿ ಹೆಂಗೆ ಹೊಂಟಾನ್ರಿ, ಮರಗಾಲ್ ಕಟ್ಕೊಂಡು ಭಾಳ ಕಷ್ಟ ಐತ್ರಿ. ಇವ್ರು ನಾವು ನೋಡಿರಿ ಧ್ವಜ ಇಂಡಿಯನ್ ಫ್ಲ್ಯಾಗ್ ತೊಗೊಂಬಂದಾರೆ ಇಂಚಲ್ಕರಂಜಿಯಿಂದ. ಭಾಳ ವಿಶೇಷ ವ್ಯಕ್ತಿಗಳು ಕಾಣಿಸ್ತಾರೆ ಇಲ್ಲಿ ನಿಮಗೆಲ್ಲ ನೋಡಿರಿ. ಇದು ಸ್ವಲ್ಪ ಮತ್ತಿಲ್ಲಿ ಕೋಲ್ಡ್ ಕ್ಲೈಮೇಟ್ ಬಂತು, ಇಲ್ಲಿ ಇಳಿಜಾರು ಪ್ರದೇಶ ಬಂತು ನೋಡಿರಿ. ಇಲ್ಲಿ ಕಲ್ಲುಗಳು ಭಾಳ ಡೇಂಜರಸ್ ಕಲ್ಲುಗಳಿದ್ದು ನೋಡಿರಿ, ಭಾಳ ಸ್ಲಿಪ್ರಿ, ಪೂರ್ತಿ ಪಾಲಿಷ್ ಮಾಡ್ದಂಗಿತ್ತು. ಸ್ವಲ್ಪ ನೀವು ಕಾಲೇಜ್ ಕಡೆ ಬಿಟ್ಟು ಜರದು ಬಿಡ್ತಾವೆ. ಅದನ್ನು ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ, ಇಲ್ಲಿ ನಿಮಗೆ ತೋರಿಸ್ಬೇಕಂತೇಳಿ ಮಾಡಿದ್ದು ನೋಡಿರಿ ವಿಡಿಯೋ. ಇದನ್ನು ನಂತರ ಹಂಗೆ ಇಲ್ಲಿ ಇನ್ನೊಬ್ರು ಅಣ್ಣ ಬರ್ತಾರೆ ನೋಡಿರಿ, ಮರಗಾಲ್ ಕಟ್ಕೊಂಡು ಈ ರೀತಿ ಹೋಗ್ತಾ ಇರ್ತಾರೆ ನೋಡಿ. ಪ್ಲೇನ್ ಏರಿಯಾದೊಳಗೆ ಈ ರೀತಿ ಹೋಗ್ತಿರ್ತಾರೆ ರೀ. ಅದರಲ್ಲಿ ನೀವು ಭೀಮನ ಕೊಳದಲ್ಲಿ ಹೆಂಗೆ ಹೋಗ್ತಾರೋ ಅನ್ನೋದು ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗಿತ್ತು. ಮುಂದೆ ಹೋಗ್ತಾರೆ, ತೋರಿಸ್ತೀನಿ ನಿಮಗೆ. ಆಮೇಲೆ ನಂತರದಲ್ಲಿ ಅವ್ರಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ಹೇಳಬೇಕು. ಅವ್ರಿಗೆ 2-3 ಜನ ಹಿಂದೆ ಸಪೋರ್ಟಿಗೆ ಇದ್ದರೂ ಕೂಡ ಆ ಥರ ಹೋಗೋದು ಅಷ್ಟೊಂದು ಈಸಿಯಾದ ಕೆಲಸ ಅಂತೂ ಅಲ್ಲ ರೀ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವ್ರ ಪ್ರಾಣಕ್ಕೆ ಕುತ್ತು ಬರುತ್ತೆ ನೋಡಿರಿ. ಏನಿಲ್ಲ, ಅವರು ಅದನ್ನು ಅವರ ಭಕ್ತಿ ಅವ್ರನ್ನ ಕಾಯುತ್ತೆ ಅಂತ ಅನ್ಬೋದು. ಮಲ್ಲಿಕಾರ್ಜುನ ಅಥವಾ ಮಲ್ಲಯ್ಯನ ಮೇಲೆ ಇರುವಂತಹ ಅವರ ಭಕ್ತಿ ನಿಜವಾಗ್ಲೂ ಅವ್ರನ್ನ ಕಾಯ್ತೈತಿ ಅಂಥೇಳಿ ನಮ್ಗೆ ಅಲ್ಲಿ ಅನಿಸ್ತ್ರಿ. ನಂತರ ಹಾಗೆ ನಡ್ಕೊಂಡು ಬಂದರೆ ಇಲ್ಲಿ ತಮ್ಮ ಬೇಡಿಕೆಗಳನ್ನು ಇಲ್ಲಿ ಕಲ್ಲುಗಳ ರೂಪದಲ್ಲಿ ಇಟ್ಟು ನೆನೆಸ್ಕೊಂಡು ಹೋಗ್ತಾರೆ. ಒಂದು ಕಲ್ಲು ಮೇಲೆ ಕಲ್ಲಿಟ್ಟು ನಮ್ಮದು ಬೇಡಿಕೆ ಈಡೇರಲಿ ಅಂತೇಳಿ ಕೆಲವರು ಮಕ್ಕಳಾಗಲ್ದವ್ರು ಇಲ್ಲಿ ಈ ಥರ ತೊಟ್ಲುಗಳನ್ನ ಕಟ್ಟಿರ್ತಾರೆ. ನಮ್ಮ ಹುಡುಗರು ನೋಡ್ರಿ ಏನೇನು ಬೇಡ್ಕೊಳತ್ತಾರ, ಕೋಟಿಗಟ್ಟಲೆ ರೊಕ್ಕ ಕೊಡಪ್ಪ ದೇವರ ಬೇಡ್ಕೊಳತ್ತಾರ, ಏನೋ ಗೊತ್ತಿಲ್ಲ, ಒಟ್ಟು ಬೇಡ್ಕೊಳಕೈತೆ ಯಾರು ನೋಡ್ರಿ. ಏನೋ ಮದುವೆ ಆಗ್ಲತ್ತು ಬೇಡತ್ತಾರೋ ಏನೋ ಬೇಡತ್ತಾರ, ಒಟ್ಟು ನಾವೇನು ಕೇಳಕ್ಕೆ ಹೋಗಿಲ್ಲ ಅವ್ರನ್ನ. ಆಯ್ತು ರೀ. ಈಗ ನಂತರದಲ್ಲಿ ನಾನು ಇವ್ರಿಗೆ ಬರ್ರಿ ಅಂತ ಹೇಳ್ತಾ ಇದ್ದೆ. ಇವ್ರಿಗೆ ಎಕ್ಸ್ಪೀರಿಯನ್ಸ್ಡು, ನಾನು ಫಸ್ಟ್ ಟೈಮು ಅವ್ರಿಗೆ ಹೇಳ್ತಾ ಇದ್ದೆ ಇನ್ನೇ ಇಲ್ಲೇ ಇದೆ ಅಂತೇಳಿ. ಅವ್ರು ಹೇಳ್ತಾಯಿದ್ರು ನಮಗೆ ಐತೆ ಬರ್ರಿ ಇನ್ನು ಸಿಕ್ಕಾಪಟ್ಟೆ ಐತೆ ಅಂತೇಳಿ. ನಮಗೆ ಎದೆ ಒಡೆದೋಯ್ತು. ಅಂಥದ್ರಲ್ಲಿ ಇಲ್ಲಿ ನೋಡ್ರಿ ಇವ್ರು ಹೆಂಗೆ ಬರತ್ತಾರ. ಇನ್ನು ಮಲ್ಲಯ್ಯನ ಕಂಬಿ ತೊಗೊಂಡು ಕೆಲವೊಬ್ರು ಹೆಂಗೆ ಸ್ಪೀಡಾಗಿ ಬರ್ತಾರೆ ನೋಡ್ರಿ. ಯಾಕಂದ್ರೆ ನಮಗೆ ಬರೀ ಒಂದೊಂದು ಸ್ಟೆಪ್ಸ್ ಇಡೋಕ್ಕೂ ನಮಗೆ ಸಿಕ್ಕಾಪಟ್ಟೆ ಕಾಲು ನೋವಾಗಿಬಿಟ್ಟಿತ್ತು ರೀ. ರಾತ್ರಿ ಎಲ್ಲ ನಡೆದಿದ್ವಿ. ಆದರೆ ಇವು ಅಣ್ಣಗಳು ನೋಡ್ರಿ ಹೆಂಗೆ ಓಡ್ತಾಯಿದ್ರು ಮಲ್ಲಯ್ಯನ ಕಂಬಿ ತೊಗೊಂಡು. ದೇವರ ಒಂದು ಆಶೀರ್ವಾದ ಅನ್ಬೇಕು ಅಥವಾ ಇದುವರೆಗೂ ಅವ್ರು ನಡೆದಿರುವಂತಹ ಒಂದು ಪ್ರಾಕ್ಟೀಸ್ ಅನ್ಬೇಕು, ಏನೋ ಗೊತ್ತಿಲ್ಲ. ಇಷ್ಟು ಸ್ಪೀಡಾಗಿ ಹೋಗೋದು ನಮಗೆ ನೋಡೇ ನನಗೆ ಆಶ್ಚರ್ಯ ಆಗಿಬಿಡ್ತು ನೋಡ್ರಿ. ನಿಜವಾಗ್ಲೂ ಭಾಳ ಆಶ್ಚರ್ಯ ಐತೆ ರೀ. ಭಾಳ ಒಂದು ದುರ್ಗಮವಾದ ಪ್ರದೇಶ ರೀ ಇದು. ಈಗ ಇದು ಭೀಮನ ಕೊಳ್ಳಕ್ಕೆ ಹೋಗ್ಲಿಕ್ಕಿರೋದು ಒಂದು ಮುಖ್ಯವಾದ ಏನು ಬೆಟ್ಟ ಐತಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಸ್ನೇಹಿತರು ನಮಗೆ ಹೇಳಿದರು. ಇಲ್ಲಿಂದ ನೋಡ್ರಿ ಹಿಂಗೆ ನಡ್ಕೋಂತ ಹೋಗ್ಬೇಕು. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಗಂಟೆ ಮೇಲೆ ನಾವು ನಡೆದು ನೋಡ್ರಿ. ನಂತರದಲ್ಲಿ ನಮ್ಗೆ ಭೀಮನ ಕೊಳ್ಳ ಕಾಣ ಸಿಗ್ತೈತ್ರಿ. ಇಲ್ಲಿ ಬಂತು ನೋಡ್ರಿ, ಇದೇ ಭೀಮನ ಕೊಳ್ಳ. ಇಲ್ಲಿ ಭೀಮ ನೀರಡಿಕೆಯಾದಾಗ ಒಂದು ಗದೆಯಿಂದ ಹೊಡೆದಿದ್ದಾನೆ. ಆ ಕಾರಣಕ್ಕಾಗಿ ಇಲ್ಲೊಂದು ಕೊಳ್ಳ ಉದ್ಭವ ಆಗಿದೆ ಅಂತೇಳಿ ಒಂದು ನಂಬಿಕೆಯ ಪ್ರತೀತಿ ಐತಿ. ಓಕೆ, ಈಗ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ನಾನು ಇಲ್ಲಿ ನೋಡ್ರಿ ಒಬ್ಬರು ಅಣ್ಣ ಬರಾಕತ್ತಾನೆ ನೋಡ್ರಿ. ಇವನ್ನ ರೆಸ್ಟ್ ತೊಗೊಳಕ್ಕೆ ಬರಾಕತ್ತಾನೆ ಸೈಡಿಗೆ. ಹೆಂಗೆ ಹೋಗ್ತಾನಪ್ಪ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ನೊಂದು ಸಲ ನೋಡ್ಕೊಂಬಿಡ್ರಿ ವರ್ಷದೊಳಗೆ ಹೆಂಗೆ ಕಟ್ಕೊಂಡಾನೆ ನೋಡ್ರಿ. ಅವನಿಗೆ ಒಂದಿಬ್ಬರು ಜನ ಹೆಲ್ಪರ್ ಇರ್ತಾರೆ, ಇಲ್ಲಂತಲ್ಲ. ಇಲ್ಲೊಬ್ರು ಹೊಂಟಾರೆ ನೋಡ್ರಿ. ಇವರು ಆ ಕಡೆ ಈ ಕಡೆ ಇಬ್ಬರು ಹೆಲ್ಪರ್ ಹಿಡ್ಕೊಂಡು ಆ ಭೀಮನ ಕೊಳ್ಳವನ್ನು ಈಗ ನಡ್ಕೊಂತ ದಾಟಾಕತ್ತಾರೆ ನೋಡ್ರಿ. ಅವರು ನೋಡ್ಕೊಂಬಿಡ್ರಿ ಭೀಮನ ಕೊಳ್ಳ ಹೆಂಗೈತಿ. ಭಾಳ ಅದ್ಭುತ ಮತ್ತು ಬಹಳ
ಡೇಂಜರಸ್ ಕಾಣಿಸುತ್ತೆ ರೀ. ಇಷ್ಟೆಲ್ಲ ಜನ ಬಂದಾರದ ನಮ್ಗೆ ಧೈರ್ಯ ಐತಿ. ಒಬ್ಬರು ಬಂದರು ಹೆದರೇ ಸತ್ತು ಹೋಗ್ಬಿಡ್ತೀವಿ ನೋಡ್ರಿ. ಅಲ್ಲೇನು ಹಸಿರು ಕಲರ್ದು ಒಂದು ಇದನ್ನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಮೇಲ್ಗಡೆ ನಾವು ಹೈಲೈಟ್ ಮಾಡೋ ಜಾಗದಲ್ಲಿ ಪೂರ್ತಿ ಗುಡ್ಡಕ್ಕೆ ಹೋದರೆ ನಮಗೆ ಕೈಲಾಸ ಬಾಗಿಲು ಸಿಗ್ತೈತ್ರಿ. ಇಲ್ಲಿ ಇನ್ನೊಂದು ಸಲ ನೀವು ನೋಡ್ಬೋದು ಹೆಂಗೆ ಜನ ಇಳಿತಾ ಇದ್ದಾರೆ ರೀ. ಭಾಳ ಸ್ಲಿಪ್ರಿ ಮತ್ತು ಭಾಳ ಇಳಿಜಾರು ಪ್ರದೇಶ ಐತೆ ನೋಡ್ರಿ ಇದು. ಅಲ್ಲಿ ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಆ ರೀತಿ ಜನ ಹೊಂಟಾರ ನೋಡ್ರಿ ಇಲ್ಲಿ. ಈಗ ನಾವು ಇನ್ನೊಂದು ಸಲ ಹೋದಾಗ ಆ ಕಡೆ ನಿಂತ್ಕೊಂಡು ತೋರಿಸ್ತೀನಿ ರೀ ನಾನು. ಅಲ್ಲಿಗೆ ರೀಚ್ ಆದಮೇಲೆ ಈ ಕಡೆ ಸೈಡಿಗೆ ತೋರಿಸ್ತೀನಿ, ನಿಮಗೆಲ್ಲ ಫುಲ್ ಐಡಿಯಾ ಬಂದ್ಬಿಡುತ್ತೆ. ಈ ರೀತಿ ಪೂರ್ತಿ ಗುಡ್ಡದ ತುದಿಗೆ ಹೋಗ್ಬೇಕು ನೋಡ್ರಿ, ಅವಾಗ ನಮ್ಮ ಕೈಲಾಸ ಬಾಗಿಲು ಸಿಗುತ್ತಾ. ಈಗ ಬಂದೀವಿ ನೋಡ್ರಿ ಇಲ್ಲಿ ಕೆಳಗಡೆ. ಎಲ್ಲಪ್ಪ ಅಂದರೆ ಇದೇ ಭೀಮನ ಕೊಳ್ಳ. ಭೀಮ ಗದೆಯಿಂದ ಹೊಡೆದು ಸೃಷ್ಟಿ ಮಾಡಿದಂಥ ಕೊಳ್ಳ ಇದು ಅಂತೇಳಿ ನಂಬಿಕೆ ಐತೆ ನೋಡ್ರಿ. ಇಲ್ಲಿ ಜನ ಬರತ್ತಾರೆ ನೋಡ್ರಿ. ಈ ಕಡೆನೂ ಈ ರೀತಿ ಎಲ್ಲ ಕೌಲು ಹೊಡೆದಂಗೆ ಆ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾರೆ ಜನ. ನೋಡ್ಕೊಡ್ರಿ ಎಷ್ಟು ವಿಶಾಲವಾದಂಥ ಕೊಳ್ಳ ಐತಿ ಇದು. ಭೀಮನ ಕೊಳದಾಗ ಅದೀವ್ರಿ, ಅದ್ರಾಗೇನು ನೀರೇ ಇಲ್ಲ. ಇದೇ ನೀರನ್ನು 1 ಲೀಟ್ರಿಗೆ 20 ರೂಪಾಯಿದಂಗೆ ಅಲ್ಲಿ ಫಿಲ್ಟರ್ ಇರೋಂಗಿಲ್ಲ, ಏನಿಲ್ಲ ತಂದು ಕೊಡ್ತಾರೆ ಜನ. ಅವರು ಹೊತ್ಕೊಂಡು ಬಂದಿರ್ತಾರೆ. ಕಷ್ಟ ನೋಡ್ರಿ. ಈ ಮೊದಲು ನಾನು ಏನು ತೋರಿಸಿದ್ನಲ್ರಿ ಅಲ್ಲಿ ಹೋಗ್ಬೇಕಪ್ಪ ಅಂಥೇಳಿ, ಅಲ್ಲಿ ಹೋಗ್ಬೇಕಾಗಿದ್ದ ದಾರಿಗೆ ಈಗ ನಾವು ಭೀಮನ ಕೊಳದಾಗ ಇಳಿದು ಮೇಲ್ಗಡೆ ಹತ್ತಿ ಮತ್ತೆ ಈ ಬೆಟ್ಟದೊಳಗೆ ಬಂದಿದ್ದು ನೋಡ್ರಿ. ಅಂದರೆ ನಾವು ಅಲ್ಲಿಂದ ಬಂದಿವಿ ನೋಡ್ರಿ. ಈಗ ಏನು ಹೈಲೈಟ್ ಮಾಡಿ ತೋರಿಸ್ತಾನೆ ಗ್ರೀನ್ ಕಲರ್ ಏನು ಕಾಣಿಸ್ತೈತಲ್ರ, ಅಲ್ಲಿಂದ ಇಳಿದು ಭೀಮನ ಕೊಳದಾಗ ಇಳ್ಕೊಂಡು ಈಗ ಇಲ್ಲಿ ಮೇಲೆ ಬಂದೀವಿ ನೋಡ್ರಿ. ಈ ಕಡೆ ಅಪೋಸಿಟ್ ಸೈಡ್ ಗುಡ್ಡದೊಳಗೆ. ಇಲ್ಲಿಂದ ಮತ್ತೆ 2-3 ಕಿಲೋಮೀಟ್ರ್ ನೀವು ಹಾಗೆ ಒಂದು ಆಲ್ಮೋಸ್ಟ್ ಒಂದು 80 ಡಿಗ್ರಿ ಆ್ಯಂಗಲ್ ಒಳಗೆ ಹೋದರೆ ನಿಮಗಿದು ಕೈಲಾಸ ಬಾಗಿಲು ಬರ್ತದೆ. ಇಲ್ಲಿ ಬಹಳ ಹೈಯೆಸ್ಟ್ ಕ್ರಿಟಿಕಲ್ ಇರೋ ಜಾಗ ನೋಡ್ರಿ ಇದು ಕೈಲಾಸ ಬಾಗಿಲು. ನೋಡ್ರಿ ಎಲ್ಲರೂ ಕೈಲಾಸ ಬಾಗಿಲಿನ ದರ್ಶನ ಮಾಡ್ಕೊಳ್ರಿ. ಭಾಳ ಕಷ್ಟಪಟ್ಟು ಇಲ್ಲಿಗೆ ಬರೋಷ್ಟರಲ್ಲಿ ನಮಗೆ ನಿಟ್ಟುಸಿರು ಬಿಟ್ಬಿಟ್ಟಿರ್ತೀವಿ ನೋಡ್ರಿ. ಯಪ್ಪ ಸಾಕಾಯ್ತು ಮಾರಾಯ ಅನ್ನೋ ಹಂತಕ್ಕೆ ಅಷ್ಟು ತ್ರಾಸಾಗಿರುತ್ತೆ ರೀ. ನಿಜವಾಗ್ಲೂ ಇಲ್ಲಿ ಬಂದ ನಂತರ ಅದೆಲ್ಲ ಮರೆತು ಹೋಗ್ಬಿಡುತ್ತೆ ನೋಡ್ರಿ. ಮತ್ತೊಂದು ಏನೋ ಒಂದು ರಿಲ್ಯಾಕ್ಸ್ ಆಗಿಬಿಡುತ್ತೆ. ನಂತರ ಹಂಗೆ ಮುಂದೆ ಬಂದೀವಿ ರೀ ಪ್ರಸಾದ ಮಾಡಿಕೊಂಡು ಕೈಲಾಸ ಬಾಗಿಲಲ್ಲಿ. ಇಲ್ಲಿ ಹನುಮಾನ್ ಮೂರ್ತಿಗೆ ಈ ರೀತಿ ಅರಿಶಿನ ಕುಂಕುಮ ಹಾಕಿ ಡಿಸೈನ್ ಏನೋ ಮಾಡಿದ್ರು ನಮಸ್ಕಾರ ಮಾಡಿ ನಾವು ಹಿಂಗೆ ಮುಂದೆ ಬಂದರೆ ಇಲ್ಲಿ ಸಾಕ್ಷಿ ಗಣಪತಿ ಅಂತ ಬರುತ್ತೆ ನೋಡ್ರಿ. ಸಾಕ್ಷಿ ಗಣಪತಿಗೆ ಎಲ್ಲರೂ ವಿಸಿಟ್ ಮಾಡ್ತಾರೆ. ಶ್ರೀಶೈಲಕ್ಕೆ ಬಂದವರು, ಪಾದಯಾತ್ರೆಗೆ ಬಂದವರು ಎಲ್ಲರೂ. ನಂತರ ಅವತ್ತು ರಾತ್ರಿ ಶ್ರೀಶೈಲಕ್ಕೆ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ನಮಗೆ ದರ್ಶನ ಸಿಗಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರ್ರಿ. ಆಮೇಲೆ ಅದೇ ಆಗಲಿಲ್ಲ ಅಂತೇಳಿ ಏನು ಮಾಡಿದ್ವಿ, ಬೆಳಿಗ್ಗೆ ನಾವು ದರ್ಶನ ಮಾಡಿಕೊಂಡು ಈ ರೀತಿ ಹೊರಗಡೆ ಎಲ್ಲ ವಿಡಿಯೋ ಎಲ್ಲ ಚಿತ್ರಣಗಳನ್ನ ಫೋಟೋ ಹೊಡ್ಕೊಂಡು ಬಂದ್ವಿ ನೋಡ್ರಿ. ಒಳಗಡೆ ಎಲ್ಲ ಫೋಟೋ ಎಲ್ಲ ಅಲೌ ಮಾಡೋದಿಲ್ಲ, ಭಾಳ ಸ್ಟ್ರಿಕ್ಟ್ ಐತಿ. ಆಮೇಲೆ ಹೊರಗಡೆ ಎಷ್ಟು ಸುಂದರವಾಗೈತಿ ನೋಡ್ರಿ ಜಾಗ. ಆಮೇಲೆ ಇಲ್ಲಿ ಔಟ್ಸೈಡು ಬಹಳಷ್ಟು ನಿಮಗೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಇವೆಲ್ಲ ಚೇಳು ಕಚ್ಚಿದ್ರೆ ಏನೋ ಅಂಥವೆಲ್ಲ ಸಿಗ್ತಾವೆ ನೋಡ್ರಿ. ಅವೆಲ್ಲ ತೊಗೋಬೋದು. ಲಿಂಗ ಪ್ರಸಾದ ಅವು ಇವೆಲ್ಲ ಸಿಗ್ತಾವೆ. ಪರ್ಚೇಸ್ ಮಾಡಿಕೊಡ್ರಿ. ಎಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನ ಬರ್ರಿ, ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ರಿ. ಇಲ್ಲಿ ಹೊರಗಡೆಯಿಂದ ನಿಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ಸಲ ತೋರಿಸ್ತೀನಿ, ನೋಡಿಬಿಡ್ರಿ. ಭಾಳ ಚಂದ ಕನ್ಸ್ಟ್ರಕ್ಷನ್ ಮಾಡ್ಯಾರ್ರಿ ಇದನ್ನು. ಒಳಗಡೆ ಹೋಗುವವರೆಗೂ ನಮಗೂ ಬಹಳ ಒಂಥರ ದರ್ಶನ ಆಗುತ್ತೋ ಇಲ್ಲಪ್ಪ ಅನ್ನಿಸ್ತಾ ಇತ್ತು. ಹೆಂಗೋ ಆಗಿ ದರ್ಶನ ಮಾಡ್ಕೊಂಡ್ವಿ. ಫ್ರೀ ದರ್ಶನ ಮಾಡ್ಕೊಂಡಿದ್ದೀವಿ. ಅಲ್ಲಿ 200 ರೂಪಾಯಿದು 500 ರೂಪಾಯಿದು ಫ್ರೀ ದರ್ಶನ ಅಂತ 3 ದರ್ಶನ ಇರ್ತಾವೆ ನೋಡ್ರಿ. ಹೊರಗಡೆ ಒಂದು ಪಲ್ಲಕ್ಕಿ ಸೇವೆ ನಡೆಯಾಕ್ತೈತೆ ನೋಡ್ರಿ. ಯಾವುದು ಅಲ್ಲಿ ನಮಸ್ಕಾರ ಮಾಡಿಕೊಡ್ರಿ. ಭಾಳ ಜಾಯ್ಫುಲ್ ಇರುತ್ತೆ ನೋಡ್ರಿ. ಇದು ಒಂಥರ ಪಾದಯಾತ್ರೆ ಅಂದರೆ ಒಂಥರ ಏನೋ ಒಂದು ಹೊಸ ಅನುಭವ ಆಗ್ತೈತಿ. ನೀವು ಬರ್ರಿ. ನಾವು ಕರ್ನಾಟಕದಿಂದ ಆತಂಪುರದವರೆಗೂ ಗಾಡಿಯಲ್ಲಿ ಬಂದು, ನಂತರ ವೆಂಕಟಾಪುರದವರೆಗೂ ಗಾಡಿಯಲ್ಲಿ ಬಂದು, ನಂತರ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಬಂದು, ನಂತರದಲ್ಲಿ ಶ್ರೀಶೈಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಹಾನಂದಿಗೆ ಬಂದಿದ್ವಿ. ಮಹಾನಂದಿಯದು ಏನಿದೆ ನಾನು ಮುಂದಿನ ಪಾರ್ಟ್ನಲ್ಲಿ ತೋರಿಸ್ತೀನಿ. ಮಹಾನಂದಿ ಮತ್ತು ಮಂತ್ರಾಲಯದ್ದು. ಓಕೆ, ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.